ನೋಡಿ ಸ್ನೇಹಿತರೆ, ಕತ್ರಗುಪ್ಪೆ ಸರ್ಕಲ್ಲು ಇದು ಇದೇ ಬೆಂಗಳೂರು ನಗರ. ಇದು ಮಾರಮ್ಮ ದೇವಸ್ಥಾನ, ಇದು ಒಂದು ಆರ್ಚು ಕತ್ರಗುಪ್ಪೆ ಸರ್ಕಲಲ್ಲಿ ನೋಡಿ ತೋರಿಸ್ತೀನಿ. ಇದು ಮುಖ್ಯ ರಸ್ತೆ. ಇದು ಯಾವ ರೀತಿ ನೋಡಿ, ಹಳೇ ಗಾಡಿಗಳು ಈ ಮಧ್ಯಭಾಗದಲ್ಲಿ ಇಲ್ಲಿರೋ ಶಾಸಕರುಗಳು ಮತ್ತು ಇಲ್ಲಿರೋ BBMP ಅಧಿಕಾರಿಗಳು ಏನು ಮಾಡ್ತಾರೋ ಯಾರಿಗೆ ಗೊತ್ತಿಲ್ಲ. ಈ ಗಲೀಜು ಜಾಗದಲ್ಲಿ ಸುತ್ತಮುತ್ತ ಸಾರ್ವಜನಿಕರು ವಾಸ ಮಾಡ್ತಾಯಿದ್ದಾರೆ. ಅಂದರೆ ಪ್ರಾಣಿಗಳಿಗಿಂತ ಕಡೆ ಆ ಥರ ವಾಸ ಮಾಡ್ತಾಯಿದ್ದಾರೆ. ನೋಡಿ, ಈ ಕಾರುಗಳು ಇಟ್ಕೊಂಡು ಏನು ಪೂಜೆ ಮಾಡ್ತಾರಾ? ಇವು ಇಟ್ಕೊಂಡೇನು ಅಭಿಷೇಕ ಮಾಡ್ತಾರಾ? ಇವನೇನು ದಿನ ಮಂಗಳಾರತಿ ಮಾಡ್ತಾರಾ? ಈ ಕೆಲಸಕ್ಕೆ ಬರೆದಿರ್ತಕ್ಕಂಥ ಕಾರುಗಳನ್ನು, ಈ ವೇಸ್ಟ್ ಬಾಡಿಗಳನ್ನು ನಮ್ಮ ಸತ್ತೋದ್ರೆ ನಮ್ಮ ಮನುಷ್ಯರನ್ನ ಇಟ್ಕೊಳ್ಳೋ ತಗೊಂಡೋಗಿ ಬೆಂಕಿ ಹಚ್ಚಿಬಿಡ್ತಾರೆ, ಇಲ್ಲ ಮಣ್ಣು ಹಾಕ್ತಾರೆ. ಇವು ಯಾವುದಕ್ಕೂ ಯೂಸ್ ಆಗಲ್ಲ. ಇವನ್ನ ಗುಜರಿಗೆ ಹಾಕೋದು ಬಿಟ್ಬಿಟ್ಟು ಇಲ್ಲಿ ಇಟ್ಕೊಂಡು ಏನು ಸೋಗಿ ಇಟ್ಕೊಂಡವ್ರ ಇದನ್ನು. ಇದು ಬೆಂಗಳೂರಿನ ಎಂಥದೋ ಏನೇನೋ ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಎಂಥದೋ ಬ್ರಿಗೇಡ್ ಸಿಟಿ ಮಾಡ್ತೀವಿ, ಎಂಥ ಸಿಟಿ ಏನೇನೋ ಹೇಳ್ತಾರಪ್ಪ. ಅಲ್ಲೆಲ್ಲ ಇನ್ನೊಂದು ಏರ್ಪೋರ್ಟ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿರೋ ಗಲೀಜನ್ನೇ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇದನ್ನು ಮಾಡಿದರೆ ಕಮ್ಮಿ ದುಡ್ಡು ಸಿಗುತ್ತೆ, ಆದರೆ ದೊಡ್ಡ ಮಾಡಿದರೆ ದೊಡ್ಡ ದುಡ್ಡು ಸಿಗುತ್ತೆ. ಅಕಸ್ಮಾತ್ ಇವಾಗ ಏರ್ಪೋರ್ಟ್ ಮಾಡೋಕ್ಕೆ ಹೋದ್ರೆ ಅಂದ್ಕೊಳ್ಳಿ, ಅಲ್ಲಿ ಯಾರಿಗಾರೋ 1 ಎಕರೆ 1 ಕೋಟಿ ಕೊಟ್ಟರು ಅಂದ್ಕೊಳ್ಳಿ, ಅದರಲ್ಲಿ 50 ಲಕ್ಷ ರೈತನಿಗೆ, 50 ಲಕ್ಷ ಇವ್ರಿಗೆ. ಇದರಿಂದ ಇಂಥ ಸಣ್ಣ ಪುಟ್ಟ ಕೆಲಸ ಬಿಟ್ಬಿಟ್ಟು ದೊಡ್ಡ ಕೆಲಸ ಹಿಡಿಯೋಕೆ ಹೋಗ್ತಾರೆ. ಬೆಂಗಳೂರನ್ನೇ ಸ್ವಚ್ಛ ಮಾಡೋಕ್ಕಾಗ್ತಾ ಇಲ್ಲ, ಇವಾಗಿರೋ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಇವಾಗಿರೋ ರಸ್ತೆ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಇವಾಗಿರೋ ವ್ಯವಸ್ಥೆನೇ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಏರ್ಪೋರ್ಟ್ ಮಾಡು ಅಂತ ಯಾರು ಕೇಳಿದ್ರು? ಯಾರಾದರೂ ಬಂದು ಕೇಳಿದ್ರಾ? ನಮಗೆ ಕಡಿಮೆ ಆಗಿಬಿಟ್ಟಿದೆ, ನಮಗೆ ಊರಿಗೆ ಹೋಗೋಕ್ಕೆ ತೊಂದರೆ ಆಗಿದೆ, ಈಗ ಕಡಿಮೆ ಮಾಡಿದ್ರು. ಇದನ್ನು ಮಾಡ್ರಿ, ಮೊದಲು ಇದನ್ನು ಮಾಡಿರಿ, ಬೆಂಗಳೂರು ಸ್ವಚ್ಛ ಮಾಡಿ, ಬೆಂಗಳೂರು ಅಭಿವೃದ್ಧಿ ಮಾಡಿ, ಆಮೇಲೆ ನೀವು ಇನ್ನೊಂದು ಏರ್ಪೋರ್ಟ್ ಮಾಡ್ಬೇಕಾಗಿದ್ರೆ ಯಾರು ಕೇಳಿದ್ರು ಇವಾಗ ನಿಮ್ಮನ್ನು ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅಂತ? ನೀವೇ ಹೇಳಿದ್ರಿ ನಾವು ಮೇಕೆದಾಟು ಮಾಡ್ತೀವಿ ಅದಂತ. ಆ ಮೇಕೆದಾಟು ಕೈ ಬಿಟ್ಟೇ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ಇದು ಅದು ಬೆಂಗಳೂರು ನಗರ ಮಧ್ಯಭಾಗದಲ್ಲಿ. ಇಲ್ಲೇನು ಹೇಳೋರು ಕೇಳೋರು ಯಾರಿಲ್ವಾ? ಅಲ್ಲ ರೀ, ಸುತ್ತಮುತ್ತ ಇರೋ ನಾಗರಿಕರು ನೀವೆಲ್ಲ ತೆರಿಗೆ ಕಟ್ತೀರಿ. ನೀವೆಲ್ಲ ಯಾರು ಸ್ವಂತ ಮನೆ ಇದ್ದರು ನೀವೆಲ್ಲ ತೆರಿಗೆ ಕಟ್ಟಿ ಜೀವನ ಮಾಡ್ತಾ ಇದ್ದೀರಿ, ತೆರಿಗೆ ಕಟ್ಟಿ ವಾಸ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಕೇಳೋಕ್ಕಾಗಲ್ವಾ? ಅಲ್ಲಿ ಕಸ ಬೇರೆ ತಂದು ಇದರಲ್ಲಿ ಹಾಕಿ ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಲಾರಿಗೆ, ಅದು ಗಬ್ಬು ವಾಸನೆ. ಅಲ್ಲಿರೋರು ಹೆಂಗ್ರಯ್ಯ ವಾಸ ಮಾಡ್ತೀರ ನೀವೆಲ್ಲ ನಿಜವಾಗ್ಲೂ ಸುತ್ತಮುತ್ತ ಅಲ್ಲಿ ಕಾಫಿ ಅಂಗಡಿ ಇದೆ, ಕಾಫಿ ಟೀ ಅಂಗಡಿ ಇದೆ, ಹೋಟ್ಲಿದೆ, ಎದುರುಗಡೆ ಬಾರ್ ಇದೆ. ಇದೆಲ್ಲ ಏನು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಅಷ್ಟು ಅಚ್ಚುಕಟ್ಟಾಗಿ ಬಂದು ಕಾಫಿ ಕುಡಿತೀರಾ, ಅಚ್ಚುಕಟ್ಟಾಗಿ ಬಂದು ಎಣ್ಣೆ ಹೊಡಿತೀರಾ, ಅದೆಲ್ಲ ಮಾಡೋಕ್ಕಾಗುತ್ತೆ. ಆದರೆ ಇದನ್ನು ಪ್ರಶ್ನೆ ಮಾಡೋಕ್ಕಾಗೋದೇ ಅಲ್ವಾ? ಇದನ್ನು ಕ್ಲೀನ್ ಮಾಡಿಸೋಕ್ಕಾಗಲ್ವ ನಿಮ್ಮ ಕೈಲಿ? ಇನ್ನು ಯಾಕೆ ಓಟ್ ಹಾಕ್ತೀರಾ? ಇನ್ನು ಯಾಕೆ ಮತ್ತೆ ನೀವು ತೆರಿಗೆ? ಸ್ನೇಹಿತರೆ ನೋಡಿದ್ರಲ್ಲ, ನಾವು ತೆರಿಗೆ ಕಟ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕೂಡ ಇವತ್ತು ಅಭಿವೃದ್ಧಿ ಮಾಡಲ್ಲ, ಅಭಿವೃದ್ಧಿ ಪಡಿಸಲ್ಲ. ಯಾವುದೇ ಕ್ಷೇತ್ರ ಕೂಡ ಇವತ್ತು ಅಭಿವೃದ್ಧಿ ಆಗಿಲ್ಲ. ಇವರು ಒಂಥರ ಚಾನಲ್ ಅವರು ಅಷ್ಟೇ, ರಾಜಕಾರಣಿಗಳು ಅಷ್ಟೇ ಒಂಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಚಾನಲ್ಗಳಲ್ಲಿ ಯಾವ್ಯಾವ ರೀತಿ ಪ್ರೋಗ್ರಾಮ್ ಬರ್ತಾವೆ ಅದೊಂಥರ ಬಿಸ್ನೆಸ್. ಆದರೆ ಇವ್ರದ್ದು ಕೂಡ ರಾಜಕೀಯ ನಾಯಕರದು ಒಂದು ಕಡೆ ಬಿಸ್ನೆಸ್ಸು. ಚುನಾವಣೆಯಲ್ಲಿ ಹಾಕೋದು ಮತ್ತು ತೆಗೆಯೋದು, ಗೆಲ್ಲೋದು ಚುನಾವಣೆಯಲ್ಲಿ, ಆಮೇಲೆ ಅದನ್ನ ಚುನಾವಣೆಯಲ್ಲಿ ಏನು ಖರ್ಚು ಮಾಡಿದ್ರೆ ಅಂತ ತೆಗೆಯೋದು. ಇಷ್ಟೇ. ನಾವು ಜನಗಳು ಮತದಾರರು, ಸಾರ್ವಜನಿಕರು ಎಲ್ಲಿವರೆಗೂ ಇಂಥ ವಿಚಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ, ಇಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದಿಲ್ಲ, ಅಲ್ಲಿವರೆಗೂ ಕೂಡ ಯಾರು ಈ ಕೆಲಸ ಮಾಡಲ್ಲ. ಆಮೇಲೆ ಚುನಾವಣೆ ಸಮಯದಲ್ಲಿ ಅವರು ಕೊಡುವ ಎಂಜಲ ಕಾಸಿಸ್ಕೊಂಡು ಓಟ್ ಹಾಕಿದರೆ ಇಂಥ ಕೆಲಸಗಳು ನಡೆಯೋದಿಲ್ಲ. ಅದೆಲ್ಲ ಬಿಡಬೇಕು. ಅದೆಲ್ಲ ಬಿಟ್ಟರೆ ನಾವು ಕತ್ತಿಂಪಟ್ಟಿ ಹಿಡ್ಕೊಂಡು ಕೇಳ್ಬೋದು. ಎಲ್ಲಿವರೆಗೂ ಅದು ನಡೆಯುತ್ತೋ ಅಲ್ಲಿವರೆಗೂ ಇಂಥ ಅಭಿವೃದ್ಧಿಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಪ್ರತಿಯೊಬ್ಬ ನಾಗರಿಕನು ತನ್ನ ಊರು ಚೆನ್ನಾಗಿರಬೇಕು, ತನ್ನ ಗ್ರಾಮ ಚೆನ್ನಾಗಿರಬೇಕು, ತಾನಿರ್ತಕ್ಕಂಥ ಜಾಗ ಚೆನ್ನಾಗಿರಬೇಕು, ಅಭಿವೃದ್ಧಿ ಆಗಿರಬೇಕು, ಒಳ್ಳೆ ರಸ್ತೆಗಳು ಬೇಕು, ಒಳ್ಳೆ ಚೆನ್ನಾಗಿರೋ ಜಾಗ ಬೇಕು ಅಂತಂದೇಳಿ ಎಲ್ಲ ಪ್ರಯತ್ನ ಪಟ್ಟರೆ, ಎಲ್ಲರೂ ಆಸೆ ಪಟ್ಟರೆ ಎಲ್ಲ ಊರುಗಳು ಎಲ್ಲ ಗ್ರಾಮಗಳು ಚೆನ್ನಾಗಿರ್ತವೆ. ಬರೀ ನಾವು ದುಡ್ಡಿಗೆ ಆಸೆ ಪಟ್ಟರೆ, ದುಡ್ಡಿಂದನೇ ಜೀವನ, ದುಡ್ಡಿಂದನೇ ಎಲ್ಲ ಅಂತ ಆಸೆ ಪಟ್ಟರೆ ನಾವು ಹಿಂಗೆ ಇದೇ ಪರಿಸ್ಥಿತಿನಿ. ಒಂಥರ ಪ್ರಾಣಿಗಿಂತ ಕಡಿಯಾಗಿ ನಾವು ಬದುಕ್ತಾ ಇದ್ದೀವಿ. ಪ್ರಾಣಿಗಳು ಎಷ್ಟೋ ಬೆಸ್ಟು, ಕಾಡಲ್ಲಿ ಅವು ಚೆನ್ನಾಗಿ ಆ ಗಿಡ ಮರಗಳು ಮಧ್ಯದಲ್ಲಿ ಇರ್ತವೆ, ಚೆನ್ನಾಗಿ ಆರಾಮಾಗಿ ಒಳ್ಳೆ ಪರಿಸರದಲ್ಲಿ. ಆದರೆ ನಮಗೆಲ್ಲ ಇದ್ರೂ ಕೂಡ ಮನುಷ್ಯರಾಗಿ ತಿಳುವಳಿಕೆ ಇದ್ದು, ಬುದ್ಧಿ ಇದ್ದು, ಮೂರು ಕತ್ತೆ ಆಯಸ್ಸು ಕೊಟ್ಟರೂ ಕೂಡ ನಮಗೆ ಬುದ್ಧಿ ಬರಲ್ಲ. ಗಲೀಜಲ್ಲಿ ಓಡಾಡ್ತೀವಿ, ವಾಸನೆ ಗೊಬ್ಬು ಎಲ್ಲ ಇದರಲ್ಲೇ ನಾವು ಬದುಕ್ತಾ ಇದೀವಿ. ಅಂದರೆ ಪ್ರಾಣಿಗಳಿಗಿಂತ ಕಡಿ ಮನುಷ್ಯ ಆ ರೀತಿ ಬದುಕ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಆಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷದ ಮೇಲೆ ಆಗ್ತಾ ಇದೆ. ಇನ್ನು ನಾವು ಇದೇ ಥರ ಗಲೀಜಲ್ಲಿ ಕೊಚ್ಚಲ್ಲಿ ಓಡಾಡ್ತಾ ಇದ್ದರೆ, ಬದುಕ್ತಾ ಇದ್ದರೆ ನಾವು ನಿಜವಾಗ್ಲೂ ಪ್ರಾಣಿಗಳಿಗಿಂತ ಕಡೆನೇ. ಬದಲಾವಣೆ ಆಗಿ ಇದು ನನಗೋಸ್ಕರ ಅಲ್ಲ, ನನ್ನ ಜೀವನಕ್ಕೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾನು ಮಾತಾಡಿರೋದು. ಊರಿಗೋಸ್ಕರ, ತಾಲೂಕಿಗೋಸ್ಕರ, ಗ್ರಾಮಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಎಲ್ಲ ಚೆನ್ನಾಗಿರ್ಬೇಕಪ್ಪ ಅಂದರೆ ಬದಲಾವಣೆ ಆಗಬೇಕು.
ನಿಮ್ಮಿಷ್ಟ ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಗಲೀಜಲ್ಲಿ ಬದುಕಂಗಿದ್ರೆ ಗಲೀಜಲ್ಲಿ ಬದುಕಿ, ವಾಸನೆ ಕುಡ್ಕೊಳ್ಳಂಗಿದ್ರೆ ಕುಡ್ಕೊಂಡು ಆರಾಮಾಗಿ ಕಾಯಿಲೆ ಬಂದು ಆಮೇಲೆ ಆ ಬೆಡ್ ಮೇಲೆ ಮಲಗಿರ್ತೀವಲ್ಲ ಅವಾಗ ನಾವು ಒಂಥರ ಆಸೆ ಪಡೋದಲ್ಲ, ನಾವು ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತ. ಬದುಕಿದ್ದಾಗಲೇ ನಾವು ಚೆನ್ನಾಗಿದ್ದಂಗೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಬದಲಾವಣೆ ಆಗಲ್ಲ ಅಂತ ಗೊತ್ತು, ಆದರೂ ಆಗು ಅಂತ ಹೇಳ್ತೀವಿ. ಅದು ನಮ್ಮ ಧರ್ಮ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.